ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ ಯಲಹಂಕ ಅಲ್ಲಿ ಮಗು ನೋಡ್ಕೋಬೇಕು, ಮನೆ ಕೆಲಸ ಮಾಡಬೇಕು, ಮತ್ತು ನಿಮ್ಮ ಅಡುಗೆನ ನೀವೇ ಮಾಡ್ಕೋಬೇಕು. ಮೇಡಮ್ ಬಂದು ಗೌಡಾಸ್ ಇದ್ದಾರೆ, ಗಂಡ ಹೆಂಡ್ತಿ ಮಗು ಇದ್ದಾರೆ. ಸೊ ಅಲ್ಲೇ ಸ್ಟೇಯಿಂಗು, 15,000 ಸ್ಯಾಲ್ರಿ ಇದೆ. ಸೊ ಯಾರು ಬರೋಕ್ಕೆ ಇಂಟ್ರೆಸ್ಟ್ ಇದೆ? ಆಮೇಲೆ ಎಲ್ಲ ಕಮೆಂಟ್ಸಲ್ಲೂ ಹಾಕಬೇಡಿ. ನನಗೆ ಇವಾಗ 4-5 ಕಮೆಂಟ್ಸ್ ಬಂದಿದೆ ನೆನ್ನೆಯಿಂದ. ಒಂದು ತಾಯಿ ಮಗಳು ಕೆಲಸಕ್ಕೆ ಬಂದಿದ್ದರು. ಇಷ್ಟು ಚಿಕ್ಕ ಹುಡುಗಿನ ಇಟ್ಕೊಂಡು ಬಿಲ್ಡಪ್ ಆಗ್ತೀಯಾ ಅಂತ ಹಾಕಿದ್ದಾನೆ. ಅವನು ಯಾವನ ಗೊತ್ತಿಲ್ಲ, ಗಾಂಡು ನನ್ನ ಮಗ. ಅವ್ನು ಹಾಕ್ದವ್ನಿಗೆ ಹೇಳ್ತಿರೋದು, ಎಲ್ಲರಿಗೂ ಅಲ್ಲ, ತಪ್ಪು ತಿಳ್ಕೊಬೇಡಿ. ಬಿಲ್ಡಪ್ಗೋಸ್ಕರ ಹಾಕ್ತೀಯ ಚಿಕ್ಕ ಹುಡುಗಿನ ಅಂತ ಹಾಕವನೆ. ಇಲ್ಲ, ಇವ್ನಿಗೆ ತೊಗೊಂಡೋಗಿ ಕೊಡ್ತೀನಿ ಚಿಕ್ಕ ಹುಡುಗಿನಿ ಅಂತ ಹಾಕಿದ್ದೀನಿ. ಗೊತ್ತಾಯ್ತು? ಎಂತೆಂಥ ಕಮೆಂಟ್ಸ್ಗಳು ಹಾಕ್ತೀರಾ ಅಂತಂದರೆ, ನಿಮ್ಮನೇಲೂ ಅಕ್ಕ ತಂಗಿದಿರು, ನಿಮ್ಮಲ್ಲೂ ಅಣ್ಣ ತಮ್ಮದಿರು, ನಿಮ್ಮಲ್ಲೂ ತಂಗಿದಿರು, ತಾಯ್ದಿರು ಎಲ್ಲರೂ ಇರ್ತಾರಲ್ವ. ಯಾಕೆ ಆ ಥರ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ? ನಿಮ್ಮನ್ನು ನೋಡಿ ನಾವು ಬ್ಯಾಡ್ ಕಮೆಂಟ್ಸ್ ಹಾಕಿ ಅಂತ ಕೇಳಲ್ಲ. ದಯವಿಟ್ಟು ಆ ಥರ ಹಾಕಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಅದಕ್ಕೆಲ್ಲ ರಿಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಡಿಲೀಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ, ಒಂದು 10ರಲ್ಲಿ 1ಕ್ಕೆ ಯಾವುದಕ್ಕಾದ್ರೂ ಉತ್ತರ ಕೊಡ್ತೀನಿ ಅಷ್ಟೇ ನಾನು, ಗೊತ್ತಾಯ್ತಾ? ಇವಾಗಲೂ ಅಷ್ಟೇ ಹೇಳ್ತಾ ಇದ್ದೀನಿ, ಯಲಹಂಕನಲ್ಲಿ ಯಾರು ಬೇಕು, ಯಾರು ಕೆಲಸ ಅವಶ್ಯಕತೆ ಇದೆಯೋ ಅವ್ರು ಮಾತ್ರ ನಂಬರ್ ಹಾಕ್ರಪ್ಪ. ಸುಮ್ಮನೆ ಎಲ್ಲರೂ ಹಾಕ್ಬಿಟ್ಟು, ಈಗ ನನಗೆ ಹಂಗೆ ಆಗಿದ್ದು. ಶಿವರಾತ್ರಿ ಆದಮೇಲೆ ಬರ್ತೀನಿ ಅಂತ ಹೇಳಿದವರು ಫೋನು ಎತ್ತುತ್ತಿಲ್ಲ, ಫೋನು ಅಟೆಂಡ್ ಮಾಡ್ತಾಯಿಲ್ಲ, ಬರ್ತಾನೂ ಇಲ್ಲ. ಸೊ ನಮ್ಗೆ ಆ ಥರ ಮಾಡಬೇಡಿ. ನಾವು ಓನರ್ಗೆಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿ ಓಕೆ ಮಾಡಿ, ನೀವೇ ಬರ್ತೀರ ಅಂತ ಅವ್ರಿಗೆ ಹೇಳಿ, ನಿಮ್ಮ ಹತ್ರ ಕಾಲ್ ಮಾಡಿಸಿ, ಒಂದ್ಸಲ ವೀಡಿಯೋ ಕಾಲ್ ಮಾಡಿಸಿ, ಎಲ್ಲ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ. ಇಂಥ ಟೈಮಲ್ಲಿ ನೀವು ಕೈ ಕೊಟ್ಟಿದ್ದೀರಾ, ಪರವಾಗಿಲ್ಲ. ಯಾರ್ಯಾರು ಕೈ ಕೊಟ್ಟಿದ್ದೀರೋ ಅವ್ರಿಗೆ ದೊಡ್ಡ ನಮಸ್ಕಾರ. ಮತ್ತೆ ನಮಗೆ ಕಾಲ್ ಮಾಡಬೇಡಿ. ಕೈ ಕೊಟ್ಟಿರೋರು ಯಾವತ್ತೂ ಕಾಲ್ ಮಾಡಬೇಡಿ ನಮಗೆ. ಇವಾಗ ಬರೋರು ಯಾರು ಬರ್ತಿರೋ ಇನ್ಸ್ಟಾಗ್ರಾಮ್ ಇನ್ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿ, ನಾನು ಇವಾಗ ಈ ಪ್ಲೇಸ್ ಹೇಳ್ತಾ ಇದ್ದೀನಲ್ಲ, ಇವಾಗ ಇದು ಯಲಹಂಕನಲ್ಲಿ ಮಗು ನೋಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು, ನಿಮ್ಮ ಅಡುಗೆ ನೀವೇ ಮಾಡ್ಕೋಬೇಕು. ಥ್ಯಾಂಕ್ ಯು, ನಮಸ್ಕಾರ.